ಹಾಯ್ ಗೆಳೆಯರೇ, ಪಕ್ಕದ ಮನೆ ಯಾಕೆ ಕೈ ಕೆಲಸ ಮಾಡುವುದನ್ನು ನೋಡಿಬಿಟ್ಟೆ. ಆವಾಗಿನಿಂದ ಅವಳ ಮೇಲೆ ತುಂಬಾ ಆಸೆ ಆಗುತ್ತಿತ್ತು. ಮನೆಯಲ್ಲಿ ನನ್ನ ಹೆಂಡತಿ ಇಲ್ಲದಾಗ ಅವಳು ನಮ್ಮ ಮನೆಗೆ ಬಂದಿದ್ದಳು. ಸಿಕ್ಕ ಅವಕಾಶವನ್ನು ಸದುಪಯೋಗಪಡಿಸಿಕೊಂಡು ನನ್ನ ತಮ್ಮನನ್ನು ಬಳಸಿ ಅವಳ ಹಸಿವನ್ನು ನೀಗಿಸಿದೆ. ಅವಳು ಖುಷಿಯಿಂದ ಎಲ್ಲಾ ಜ್ಯೂಸ್ ಕುಡಿದು ಬಿಟ್ಟಳು. ಕತೆ ತುಂಬಾ ಇಂಟರೆಸ್ಟಿಂಗ್ ಆಗಿದೆ, ಕೊನೆವರೆಗೂ ಕೇಳಿ. ಭಾರತದ ಪ್ರಮುಖ ಜ್ಯೋತಿಷ್ಯರು ಪಂಡಿತ್ ಶ್ರೀ ಸಹದೇವ್ ಭಟ್ ನಿಮ್ಮ ಜೀವನದ ಸಮಸ್ಯೆಗಳಾದ ಪ್ರೀತಿ, ಪ್ರೇಮ, ಹೆಣ್ಣು ಅಥವಾ ಗಂಡು ವಶೀಕರಣ, ಸಂತಾನ, ಕೋರ್ಟ್ ಕೇಸ್ ಅಥವಾ ಸಾಲಬಾಧೆ, ಧನವಶ, ಹಣವಶ ಇನ್ನಿತರೆ ಯಾವುದೇ ಗುಪ್ತ ಸಮಸ್ಯೆಯಾಗಿರಲಿ ಕೆಲವೇ ನಿಮಿಷಗಳಲ್ಲಿ ಶಾಶ್ವತ ಪರಿಹಾರ ಮಾಡಿ ಕೊಡಲಾಗುತ್ತದೆ. ಬೆಂಗಾಳಿ ಅಗೋರಿ ನಾಗಸಾಧುಗಳ ಜೊತೆ ವಿದ್ಯಾಭ್ಯಾಸ ಮುಗಿಸಿ ಗುರುದೀಕ್ಷೆ ಪಡೆದಿರುವ ಪಂಡಿತ್ ಶ್ರೀ ಸಹದೇವ್ ಭಟ್ ಅವರಿಗೆ ಈಗಲೇ ಕರೆ ಮಾಡಿ 900888191112. ನಾನು ಹರೀಶ್, ನಾನು ರಾಮನಗರದಲ್ಲಿ ವಾಸವಾಗಿದ್ದು ನನ್ನ ಜೀವನದಲ್ಲಿ ನಡೆದ ಒಂದು ಘಟನೆಯನ್ನು ನಾನು ನಿಮಗೆ ಹೇಳಲು ಬಯಸುತ್ತೇನೆ. ನನಗೆ ಮದುವೆಯಾಗಿದ್ದು ನನ್ನ ಹೆಂಡತಿಯೊಂದಿಗೆ ನಾನು ಸುಖ ಸಂತೋಷದಿಂದ ಇದ್ದೇನೆ. ನಾನು ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದರಿಂದ ನನಗೆ ಸಾಕಾಗಾಗ ಬೇರೆ ಊರಿಗೆ ಹೋಗಬೇಕಾಗುತ್ತಿತ್ತು. ನನ್ನ ಆಕೆ ಮನೆಯಲ್ಲಿ ಇರುತ್ತಿದ್ದರಿಂದ ಸಂಘ ಸಂಸ್ಥೆಗೆ ಹೋಗುತ್ತಿದ್ದರು. ಇನ್ನು ನಮಗೆ ಮದುವೆಯಾಗಿ 3 ವರ್ಷವಾಗಿದ್ದು ಸಹಿತ ಮನೆಯಲ್ಲಿ ಯಾವುದೇ ಮಕ್ಕಳಿಲ್ಲ. ಹೀಗಾಗಿ ಮನೆಯಲ್ಲಿ ನಮಗೂ ಕೂಡ ಬೇಜಾರಾಗುತ್ತಿತ್ತು. ಇದರಿಂದಾಗಿ ನಾವು ಸಾಕಷ್ಟು ಆಸ್ಪತ್ರೆಗೆ ಅಂತೆಲ್ಲ ಸುತ್ತಾಡಿದರು ಸಹಿತ ಅದು ಸಫಲವಾಗಿರಲಿಲ್ಲ. ಆರೋಗ್ಯ ಸಮಸ್ಯೆ ಇದಕ್ಕೆ ಕಾರಣ ಎಂದು ನಮಗೆ ಡಾಕ್ಟರ್ ಹೇಳಿದ್ದರು. ಇನ್ನು ನಮ್ಮ ಮನೆಯ ಪಕ್ಕದಲ್ಲಿ ನಮಗೆ ಪರಿಚಯಸ್ಥರ ಮನೆ ಇತ್ತು. ಆ ಮನೆಯಲ್ಲಿ ಮೋಕ್ಷಿತ ಎಂಬುವರು ಇದ್ದರು. ನನಗೆ ಇವರು ಒಳ್ಳೆಯ ಸ್ನೇಹಿತರಾಗಿದ್ದರು. ಹೀಗಾಗಿ ನಾನು ಮನೆಯಲ್ಲಿ ಇದ್ದಿದ್ದು ಅವರು ಬಂದು ಅಡುಗೆ ಮನೆಯಲ್ಲಿ ಮಾತನಾಡುತ್ತಾ ಕುಳಿತುಕೊಳ್ಳುತ್ತಿದ್ದರು. ಜೊತೆಗೆ ನನ್ನನ್ನು ಆಗಾಗ ಮಾತನಾಡಿಸುತ್ತಿದ್ದರು. ಇನ್ನು ಅವರ ಮನೆಯಲ್ಲಿ 4 ಜನರಿದ್ದರು. ಅವರ ಯಜಮಾನ ಮನೆಯಲ್ಲಿ ಇದ್ದಿರಲಿಲ್ಲ. ಅವನು ರಾಜೂರಿನಲ್ಲಿ ಬಿಸಿನೆಸ್ ಕಂಪನಿಯೊಂದರಲ್ಲಿ ಕೆಲಸ ಮಾಡುತ್ತಿದ್ದ. ಹೀಗಾಗಿ ಅವನು ವಾರಕ್ಕೊಮ್ಮೆ ಮನೆಗೆ ಬಂದು ಹೋಗುತ್ತಿದ್ದ. ಆದರೆ ಅವರು ಆಗಾಗ ಮನೆಯಲ್ಲಿ ಕೇವಲ ತಮ್ಮ ಹಸಿವನ್ನು ತೀರಿಸಿಕೊಳ್ಳಲು ಕೈ ಕೆಲಸ ಮಾಡುತ್ತಿದ್ದರು ಎನ್ನುವುದು ನನಗೆ ಗೊತ್ತಾಗಿತ್ತು. ಏಕೆಂದರೆ ಒಂದು ದಿನ ಅವರ ಮೊಬೈಲ್ನಲ್ಲಿ ಏನೋ ಸಮಸ್ಯೆ ಆದಾಗ ಅವರು ಅದನ್ನು ತಂದು ನನಗೆ ಇದಕ್ಕೆ ಏನಾಗಿದೆ ನೋಡುವ ಅಂತ ಹೇಳಿದರು. ಆದರೆ ನನ್ನ ಆಕೆ ಕೈಯಲ್ಲಿ ಆ ಮೊಬೈಲ್ ಶಮನ ಮಾಡಲು ಆಗದಿದ್ದಾಗ ನನಗೆ ತಂದು ಕೊಟ್ಟಿದ್ದರು. ನಾನು ಅದನ್ನು ಲ್ಯಾಪ್ಟಾಪ್ಗೆ ಹಾಕಿ ನೋಡಿದಾಗ ಅದರಲ್ಲಿನ ಎಲ್ಲಾ ಫೈಲ್ ಕಾಪಿ ಮಾಡಿ ಆಮೇಲೆ ಡಿಲೀಟ್ ಮಾಡಿ ಮತ್ತೆ ಹಾಕಿ ಕೊಟ್ಟಿದ್ದೆ. ಆದರೆ ಹೀಗೆ ಕಾಪಿ ಮಾಡಿದ ಫೈಲ್ ನನ್ನಲ್ಲಿಯೇ ಉಳಿದಿದ್ದರಿಂದ ಒಂದು ದಿನ ಅದನ್ನು ನೋಡಿದರೆ ಆಯ್ತು ಅಂತ ನೋಡುತ್ತಾ ಕುಳಿತಿದ್ದೆ. ಅದರಲ್ಲಿ ಜಾಸ್ತಿ ಏನೂ ಇರಲಿಲ್ಲ, ಬರೀ ಮನೆ ಫೋಟೋಗಳು ಇದ್ದವು. ಆದರೆ ಅದರಲ್ಲಿ ಬೇರೆ ರೀತಿಯ ಸಿನಿಮಾ ಇದ್ದಿದ್ದು ನೋಡಿ ನನಗೆ ಗಾಬರಿಯಾಗಿತ್ತು. ಆವಾಗ ನಾನು ಇವರ ಬಗ್ಗೆ ತಿಳಿದುಕೊಂಡಿದ್ದೆ. ಆದರೆ ಅವರಿಗೆ ಇದರ ಬಗ್ಗೆ ನೆನಪೇ ಇದ್ದಿಲ್ಲ ಅನ್ಸುತ್ತೆ. ಹೀಗಾಗಿ ಅವರು ತಮ್ಮ ಪಾಡಿಗೆ ತಾವು ಇರುತ್ತಿದ್ದರು. ಹೀಗೆ ಒಂದಿಷ್ಟು ದಿನಗಳು ಕಳೆದವು. ಅವರು ನಮ್ಮ ಮನೆಗೆ ಬರುವುದು ಹೋಗುವುದು ಎಲ್ಲವೂ ಸಾಮಾನ್ಯವಾಗಿ ಬಿಟ್ಟಿತ್ತು. ಆದರೆ ಕೆಲವೊಮ್ಮೆ ಮಾತ್ರ ಸ್ವಲ್ಪ ಬದಲಾವಣೆ ಕಾಣುತ್ತಿತ್ತು. ಒಂದು ದಿನ ರಜೆ ಇದ್ದಾಗ ನಾನು ನನ್ನ ಆಕೆ ಅಡುಗೆ ಮನೆಯಲ್ಲಿದ್ದಾಗ ಅವರು ಅಚಾನಕವಾಗಿ ನಮ್ಮ ಮನೆಗೆ ಬಂದು ಬಿಟ್ಟಿದ್ದರು. ಆದರೆ ನಮಗೆ ನೋಡಿ ಕೂಡಲೇ ವಾಪಸ್ ಹೋಗಿದ್ದರು. ಅದು ನನ್ನ ಗಮನಕ್ಕೆ ಬಂದಿದೆ. ಈ ಘಟನೆ ನಡೆದಾಗ ಅವರು ನನ್ನನ್ನು ನೋಡಿದರೆ ನಗುವುದು ಮಾಡುತ್ತಿದ್ದರು. ನಾನು ಕೂಡ ನಗುತ್ತಿದ್ದೆ. ಹೀಗೆ ಹಲವು ದಿನಗಳವರೆಗೆ ನಗುತ್ತಾ ಮಾತನಾಡುವುದು ನಡೆದಿತ್ತು. ಆದರೆ ಒಂದು ದಿನ ಮನೆಯಲ್ಲಿ ನಾನು ಒಬ್ಬನೇ ಕೂತಾಗ ಒಂದು ಘಟನೆ ನಡೆದಿತ್ತು. ಇದರಿಂದ ನನ್ನ ಜೀವನದಲ್ಲಿ ಬದಲಾವಣೆಯಾಗಿತ್ತು. ಒಂದು ದಿನ ನನ್ನ ಹೆಂಡತಿ ತನ್ನ ತಂದೆಯನ್ನು ನೋಡಿಕೊಳ್ಳಲು ಊರಿಗೆ ಹೋದಾಗ ಆ ದಿನ ನಾನು ಲೇಟಾಗಿ ಎದ್ದು ಚಹಾ ಕುಡಿದ ನಂತರ ಟಿವಿ ಹಚ್ಚಿಕೊಂಡು ಕೂತಿದ್ದೆ. ಆಗ ಅದೇ ಹೊತ್ತಿಗೆ ಇವರು ಬಂದು ನನ್ನ ಆಕೆ ಅವರನ್ನು ಕೂಗತೊಡಗಿದರು. ನನ್ನ ಆಕೆ ಇಲ್ಲದರಿಂದ ಅವರು ನೇರವಾಗಿ ಒಳಗೆ ಬಂದರು. ಆಗ ನಾನು ಅವರನ್ನು ನೋಡಿದವನೇ ಬನ್ನಿ ಬನ್ನಿ ಕುಳಿತುಕೊಳ್ಳಿ ಎಂದು ಕರೆದು ಕೂರಿಸಿದೆ. ಆಗ ಅವರು ಎಲ್ಲಿ ಹೋಗಿದ್ದಾರೆ ಎಂದು ಕೇಳಿದಾಗ ನಾನು ಊರಿಗೆ ಹೋಗಿದ್ದಾರೆ, 1-2 ದಿನ ಬಿಟ್ಟು ಬರುತ್ತಾರೆ ಎಂದು ಹೇಳಿದೆ. ಆಗ ಅವರು ನನ್ನನ್ನೇ ನೋಡುತ್ತಾ ಹೀಗಿದ್ದರೆ ಇವತ್ತು ಉಪವಾಸ ನಿಮಗೆ ಅಂತ ಕೇಳಿದರು. ಆಗ ನಾನು ಹಾಗೇನಿಲ್ಲ ಎಂದು ಹೇಳಿದಾಗ ಅವರು ನಾನು ಹೇಳಿದ್ದು ಅದಲ್ಲ ಎಂದು ಹೇಳಿದರು. ಆಗ ನನಗೆ ಅವರ ಮಾತಿನ ಅರ್ಥವಾಗಿ ಮತ್ತೇನು ಮಾಡೋಕೆ ಆಗುವುದಿಲ್ಲ, ಕೆಲವೊಂದು ಸಲ ಕೈಯಿಂದಲೇ ನಾವೇ ಮಾಡಬೇಕಾದರೆ ಅಡುಗೆ ಮಾಡಬೇಕು ಅಂತ ಹೇಳಿದೆ. ಆಗ ಅವರು ನಗುತ್ತಾ ಹೌದು, ನಾನು ಕೂಡ ಹೀಗೆ ಮಾಡುತ್ತೇನೆ ಎಂದರು. ಆಗ ನಾನು ಮುಗಿಯಿತು ಎಂದು ಹೇಳಿದಾಗ ಅವರು ನಿಮಗೆ ಹೇಗೆ ಗೊತ್ತು ಎಂದು ಕೇಳಿದರು. ಆಗ ನಾನು ಅವತ್ತು ನೀವು ಮೊಬೈಲ್ ಕೊಟ್ಟಾಗ ಅದರಲ್ಲಿ ನಾನು ಆ ವಿಡಿಯೋ ನೋಡಿತು.
ನೀವು ಅಡುಗೆ ಮಾಡಿದ ವಿಡಿಯೋ ನೋಡಿದೆ ಅಂತ ನಕ್ಕು ಹೇಳಿದೆ. ಆಗ ಅವರು ಮತ್ತೆ ಏನೂ ಮಾಡಬೇಕು. ನನ್ನ ವಿಷಯದಲ್ಲಿ ಯಾರೂ ಸರಿಯಾಗಿ ಕಾಳಜಿ ಮಾಡುವುದಿಲ್ಲ. ನನ್ನ ಯಜಮಾನ ಮೊದಲು ವಾರಕ್ಕೊಮ್ಮೆ ಬರುತ್ತಿದ್ದ, ಈಗ ತಿಂಗಳಿಗೊಮ್ಮೆ ಬರ್ತಾನೆ ಎಂದರು. ಯಾವಾಗ ಕೇಳಿದರೆ ಸಹ ರಜೆ ಸಿಗಲಿಲ್ಲ ಎಂದು ಹೇಳಿದರು. ನಾನು ಇಲ್ಲಿ ಹಸಿವಿನಿಂದ ಬಳಲಿ ಕೊನೆಗೆ ಬೇರೆ ದಾರಿ ತೋರದೆ ಕೈ ಕೆಲಸ ಮಾಡುವ ಅಂದರೆ ಅಡುಗೆ ಮಾಡುವ ಅಂತ ನಕ್ಕು ಹೇಳಿದರು. ಕೊನೆಗೆ ನಾನು ಅದು ಬಿಡಿ. ಇವಾಗ ನೀವು ಬಂದ ವಿಷಯ ಹೇಳಿ ಎಂದು ಕೇಳಿದೆ. ಆಗ ನಾನು ಸರಿ ಕುಳಿತುಕೊಳ್ಳಿ. ನಿಮಗೆ ಕುಡಿಯೋಕೆ ಚಹಾ ತಂದು ಕೊಡ್ತೀನಿ ಅಂತ ಹೇಳಿದಾಗ ಅವರು ಅಯ್ಯೋ ನಿಮ್ಗೆ ಯಾಕೆ ಆ ತೊಂದರೆ? ಈಗ ತಾನೇ ತಿಂಡಿ ಮಾಡಿ ಕುಡಿದು ಬಂದಿದ್ದೇನೆ ಎಂದಾಗ ನಾನು ಹಾಗಿದ್ದರೆ ನನ್ನ ಪರಿಯಿಂದ ಏನೂ ಕುಡಿಯುವುದಿಲ್ಲ ಎಂದು ಕೇಳಿದಾಗ ಅವರು ನಿಮ್ಮ ಹತ್ತಿರ ಟೀ ಮಾಡಿಸಿಕೊಂಡು ಕುಡಿಯೋದು ಬೇಡ. ನಾನು ನಿಮಗಾಗಿ ಟೀ ಮಾಡಿಕೊಡ್ತೀನಿ ಎಂದಾಗ ನಾನು ಸರಿ ಹಾಗಿದ್ದರೆ ಆ ಅವಕಾಶ ಯಾವಾಗ ಬರುತ್ತೆ ಎಂದು ನೋಡೋಣ ಅಂತ ಹೇಳಿದೆ. ಆಗ ಅವರು ಬೇಕಾದರೆ ಈಗ ನಾನು ಮಾಡ್ತೀನಿ ಎಂದು ಹೇಳಿದಾಗ ನಾನು ನಿಮಗೆ ಎಲ್ಲಿ ಮಾಡೋಕೆ ಬರುತ್ತೆ, ನನಗೆ ಮಾತ್ರ ಅದು ಸಾಧ್ಯ, ನಿಮಗೆ ಸರಿಯಾಗಿ ಅಡುಗೆ ಮಾಡೋಕೆ ಆಗಲ್ಲ ಎಂದು ಹೇಳಿದಾಗ ಅವರು ನಗುತ್ತಾ ಸುಮ್ಮನಾದರು. ಆಗ ಅವರು ನೀವು ನನಗೆ ಬೇಕಾದುದನ್ನು ಕೊಡ್ತೀರಾ? ಕಬ್ಬೋರ್ಡ್ನಲ್ಲಿ ಬಂಗಾರ ಆಭರಣ ಇದೆ ಎಂದು ಕೇಳಿದಾಗ ನಾನು ನಿಮಗೆ ಕೊಡುವುದಿಲ್ಲ ಎಂದು ಹೇಳಿದರು. ತಗೊಳ್ಳಿ ಅಂತ ಹೇಳಿದೆ. ಆಗ ಅವರು ಇವತ್ತು ಸಂಜೆ ನಮ್ಮ ಫ್ರೆಂಡ್ಸ್ ಮನೆಯಲ್ಲಿ ಫಂಕ್ಷನ್ ಇದೆ, ಆದರೆ ನನ್ನ ಬಳಿ ಯಾವುದೇ ಬಂಗಾರದ ಆಭರಣ ಇಲ್ಲ, ಅದಕ್ಕೆ ಕೇಳೋಣ ಅಂತ ಬಂದಿದ್ದೆ ಎಂದಾಗ ನಾನು ಸರಿಯಾಗಿದ್ದರೆ ಅದರ ಬಗ್ಗೆ ಅಷ್ಟು ಗೊತ್ತಿಲ್ಲ, ಎಲ್ಲಿಟ್ಟು ಹೋಗಿದ್ದಾರೆ ಎಂದು ಗೊತ್ತಿಲ್ಲ, ಒಳಗಡೆ ಇದೆ, ನೀವು ತಗೊಂಡು ಹೋಗಿ ಎಂದು ಹೇಳಿದೆ. ಆಗ ಅವರು ನೀವು ಕೊಟ್ಟರೆ ನನಗೂ ಅನುಕೂಲವಾಗಿದೆ ಎಂದು ಹೇಳಿದರು. ನಾನು ಕೊಡ್ತೀನಿ, ಇದೇ ಸರಿಯಾದ ಸಮಯ ಎಂದು ಹೇಳಿದೆ. ಆಗ ನಾನು ನನಗೆ ಬಂಗಾರದ ಬಗ್ಗೆ ಅಷ್ಟೊಂದು ಸರಿಯಾಗಿ ಗೊತ್ತಿಲ್ಲ, ನೀವು ಒಳಗಡೆ ಹೋಗಿ ತಗೊಳ್ಳಿ ಎಂದು ಹೇಳಿದೆ. ಅವರು ನಾನು ಹೇಗೆ ಹೋಗೋದು? ಅಲ್ಲಿ ದುಡ್ಡು ಒಡವೆ ಎಲ್ಲ ಇರುತ್ತದೆ ಎಂದಾಗ ಸರಿ ನಾನು ಬರ್ತೀನಿ, ನೀವು ಮುಂದೆ ಹೋಗಿ ಎಂದು ಹೇಳಿದೆ. ಅವರು ಹೀಗೆ ಮುಂದೆ ಹೋಗುತ್ತಿದ್ದರೆ ನೋಡೋಕೆ ಅರ್ಥವಾಗಿತ್ತು. ಅದನ್ನು ನೋಡಿದ ಕೂಡಲೇ ಬೆಳ್ಳಂಬೆಳಿಗ್ಗೆ ಮತ್ತೊಬ್ಬ ಎದ್ದು ಕುಳಿತಾನೆ. ಅವರು ತಿಜೋರಿ ತೆಗೆದು ಬಂಗಾರ ಹುಡುಕುತ್ತಿದ್ದರು. ಆದರೆ ಅದು ಮೇಲಿನ ಸಾಲಿನಲ್ಲಿ ಇತ್ತು. ಅದನ್ನು ತೆಗೆದುಕೊಳ್ಳಲು ಹೋದಾಗ ಅವರಿಗೆ ಅದು ಲಭ್ಯವಾಗಿದ್ದು ಇಲ್ಲ. ಆಗ ನಾನು ಹಿಂದೆಗಡೆಯಿಂದ ಹೋಗಿ ಡಬ್ಬಿಯನ್ನು ತೆಗೆದು ಅವರಿಗೆ ಕೊಡುವಾಗ ನಾನು ಕೆಳಗೆ ಬಿದ್ದಿದ್ದ ಬಟ್ಟೆಯ ಮೇಲೆ ಕಾಲಿಟ್ಟು ಜಾರಿ ಮೇಲೆ ಬಿದ್ದೆ. ಹೀಗೆ ಹೇಳುವಾಗ ನನಗೆ ಮೃದುವಾದ ವಸ್ತು ಕೈಗೆ ಸಿಕ್ಕಿದ್ದು, ನಾನು ಅದನ್ನು ಹಿಡಿದಿದ್ದೆ. ಆಮೇಲೆ ಅವರು ಏನೂ ಮಾರ್ಕ್ಸ್ ಇಲ್ಲ, ನಾನು ಅಲ್ಲಿಯೇ ಆ ಕೆಲಸವನ್ನು ಮಾಡಿಬಿಟ್ಟೆ. ಆಮೇಲೆ ಅವರು ನನಗೆ ಬಂಗಾರ ಆಭರಣ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಎಂದಿದ್ದಾರೆ. ನಾನು ಈಗ ಇದನ್ನು ತೆಗೆದುಕೊಂಡು ಹೋಗಿ ಸಂಜೆ ವಾಪಸ್ ಕೊಡೋಕೆ ಬರ್ತೀರಾ? ಅಲ್ಲ, ನಾನು ಮತ್ತೆ ಕೊಡ್ತೀನಿ. ಈಗ ನಾನು ಸ್ವಲ್ಪ ಹೊರಗೆ ಹೋಗ್ತೀನಿ ಎಂದು ಹೇಳಿದೆ. ಅವರು ಸರಿ ಅಂದಿದ್ದಾರೆ, ಅಲ್ಲಿಂದ ಹೊರಟು ಹೋದರು. ಆ ದಿನ ಸಂಜೆ ಅವರು ವಾಪಸ್ ಬಂದಾಗ ನಾನು ಬಂಗಾರ ಆಭರಣ ಇವೆ, ನೀವು ಮಾತನಾಡುತ್ತಾ ಕುಳಿತಿದ್ದೀವಿ. ಆಮೇಲೆ ನನ್ನ ಹೆಂಡತಿ ಬರುವ ಅವರು ಇವರೇ ನನಗೆ ಸಾಕಷ್ಟು ಸಹಾಯ ಮಾಡಿದರು. ಆದರೆ ಹೊರಗಡೆಯಲ್ಲಿಯೂ ಈ ಕೆಲಸ ಮಾಡಲಿಲ್ಲ. ಸಮಯ ಸಿಕ್ಕಾಗ ಮನೆಯಲ್ಲಿ ಹಸಿವು ನೀಗಿಸುವ ಸಲುವಾಗಿ ಕೆಲಸ ಮಾಡಿ ಊಟ ಮಾಡುತ್ತಿದ್ದೇವೆ. ಆದರೆ ಕೆಲ ದಿನಗಳ ಹಿಂದೆ ಅವರ ಗಂಡನಿಗೆ ಬೇರೆ ಊರಲ್ಲಿ ಕೆಲಸ ಸಿಕ್ಕಿದ್ದರಿಂದ ಬಿಟ್ಟು ಹೋದರು. ಹೀಗಾಗಿ ಕೆಲವೊಮ್ಮೆ ಆ ನೆನಪುಗಳು ಈಗಲೂ ಕೂಡ ನೆನಪು ಬರುತ್ತವೆ. ಕೆಲವೊಮ್ಮೆ ನಾನು ಮಾಡಿದ್ದು ತಪ್ಪು ಎಂದು ಅನುಭವಿಸುತ್ತದೆ, ಆದರೆ ಅದು ಸಂದರ್ಭಕ್ಕೆ ಮಾತ್ರ ಸೀಮಿತವಾದದ್ದು ಎನ್ನುವುದು ನನ್ನ ಅಭಿಪ್ರಾಯ. ಫ್ರೆಂಡ್ಸ್, ಈ ಕತೆ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಹಾಗೂ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.